ವೀಕ್ಷಕರೇ, ವೃಶ್ಚಿಕ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂದ್ರೆ 5ನೇ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳಲ್ಲಿ ನಿಮ್ಮ ಯೋಜನೆಗಳು ಯಾವ ಪ್ರಕಾರದಲ್ಲಿ ಇರಬೇಕು, ಯೋಚನೆಗಳು ಯಾವ ಪ್ರಕಾರದಲ್ಲಿ ಇರಬೇಕು, ನಿಮಗೆ ಈ ತಿಂಗಳಲ್ಲಿ ಇರುವಂತಹ ಅನೇಕ ಸವಾಲುಗಳಾದ್ರೂ ಯಾವುವು ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನೀವು ವಿಡಿಯೋ ಇದನ್ನ ನೋಡಿದ ಮೇಲೆ ನಿಮಗ್ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೂ ನಮಗೆ ಎಷ್ಟೊಂದು ಉಪಯೋಗ ಆಯಿತು ಅನ್ನುವಂತಹ ಅನುಭವ ಆಗುತ್ತೆ. ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸ್ತೀರಿ, ಆ ತರ ಇರ್ತದೆ. ಇನ್ಯಾಕ್ ತಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ನೋಡಿ ಅನೇಕ ಒಂದು ಜವಾಬ್ದಾರಿಗಳು, ಅನೇಕ, ನೀವು ಸ್ತ್ರೀಯರೇ ಇರ್ಲಿ ಅಥವಾ ಪುರುಷರಿರ್ಲಿ, ಅನೇಕ ನಿಮ್ಮ ಮೇಲೆ ನೀವೆಷ್ಟೇ ಒಳ್ಳೇದ್ ಮಾಡ್ಲಿ, ನೀವೆಷ್ಟೇ ಚೆನ್ನಾಗಿರ್ಲಿ, ನೀವೆಷ್ಟೇ ಚೆನ್ನಾಗಿರುವಂತ ಕೆಲಸಗಳನ್ನು ಮಾಡಿದ್ರು ಕೂಡ ಒಂದು ಮಾತು ಬರ್ತದೆ ನೋಡಿ, ಒಂದು ಜವಾಬ್ದಾರಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ನಿಮ್ಮ ಬಗ್ಗೆ ಏನಿದೆ, ಮಕ್ಕಳ ಜವಾಬ್ದಾರಿನೋ, ಕುಟುಂಬದ ಜವಾಬ್ದಾರಿನೋ, ತಂದೆ ತಾಯಿಗಳ ಜವಾಬ್ದಾರಿನೋ, ಸಹೋದರ ಸಹೋದರಿಯ ಜವಾಬ್ದಾರಿಯೋ, ಗಂಡನ ಜವಾಬ್ದಾರಿಯೋ ಅಥವಾ ಹೆಂಡತಿಯ ಜವಾಬ್ದಾರಿಯೋ, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೀರಿ ಬಹಳ ದಿನಗಳಿಂದ. ನಿಮ್ಮನ್ನ ನಂಬಿರ್ತಕ್ಕಂಥವ್ರಿಗೆ ನೀವು ಕೈ ಬಿಡಬಾರದು, ಅವರನ್ನ ರಕ್ಷಿಸಬೇಕು, ಅವರನ್ನ ಮುಂದೆ ಬರೋ ತರ ಮಾಡಬೇಕು, ಅಭಿವೃದ್ಧಿಯನ್ನ ಮಾಡಬೇಕು, ಅವರ ಸಂಕಷ್ಟವನ್ನ ನಿವಾರಣೆ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮವನ್ನ ನೀವು ಪಟ್ಟಿರ್ತೀರಿ. ಆದ್ರೂ ಕೆಲವೊಂದು ಸಂದರ್ಭದಲ್ಲಿ ಹೀಗಾಗತ್ತಲ್ಲ, ನಿಮ್ಮ ಜೊತೆಯಲ್ಲಿ ಸಹಾಯವನ್ನ ತೆಗೆದುಕೊಂಡವರು ನಿಮ್ಮನ್ನೇ ಅರ್ಥ ಮಾಡ್ಕೊಳ್ಳದೆ ಹೋಗಬಹುದು, ಅಥವಾ ನಿಮ್ಮನ್ನ ತಪ್ಪಾಗಿ ಭಾವಿಸಬಹುದು, ಅಥವಾ ಆ ಕೃತಜ್ಞತೆ ಇಲ್ಲದೇನೆ ಹೋಗಬಹುದು. ಇದರಿಂದ ಮನಸ್ಸಿಗೆ ಬಹಳಷ್ಟು ಬೇಸರ ಆಗುತ್ತೆ, ನೋವಾಗುತ್ತೆ, ಚಿಂತೆ ಆಗುತ್ತೆ. ಏನಪ್ಪಾ, ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ಕೂಡ ನನ್ನ ಸಹೋದರರಿಗಾಗ್ಲಿ ಅಥವಾ ಜನಗಳಿಗಾಗ್ಲಿ, ರಿಲೇಷನ್ಗಾಗ್ಲಿ, ಫ್ರೆಂಡ್ಸ್ಗಾಗ್ಲಿ ಅಥವಾ ಮನೆಯವ್ರಿಗಾಗ್ಲಿ ನಾನು ಇವ್ರಿಗೋಸ್ಕರ ಎಷ್ಟೋ ಒಂದು ಪ್ರಯತ್ನ ಪಟ್ಟೆ, ಏನೋ ಕಷ್ಟಪಟ್ಟೆ, ಏನೋ ಒಂದು ವ್ಯಥೆ ಪಟ್ಟೆ, ಆದ್ರೆ ಇವರು ನನ್ನ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ವಲ್ಲ, ಅಥವಾ ನನ್ನ ಪರಿಶ್ರಮದ ಬಗ್ಗೆ ಒಂದಿಷ್ಟು ಕೃತಜ್ಞತೆ ಇಲ್ವಲ್ಲ ಅನ್ನುವಂತಹ ಒಂದು ನೋವು, ಒಂದು ಫೀಲಿಂಗ್ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು, ಅದು ಇಲ್ಲೂ ಕೂಡ ಕಂಟಿನ್ಯೂ ಆಗುವಂಥದ್ದಿರುತ್ತೆ. ಈ ತರದ ಅನುಭವಗಳು ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಆಗಿರುತ್ತೆ. ಹೌದು ಅಲ್ವೋ, ನೀವು ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ತಿಳಿಸಲೇಬೇಕಾಗ್ತದೆ. ಇನ್ನು ನೋಡಿ, ಈ ಒಂದು ತಿಂಗಳಲ್ಲಿ ಅನೇಕ ಸಮಸ್ಯೆಗಳಿದ್ರೂ ಕೂಡ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಇರುತ್ತೆ, ಗೆಲ್ಲುವಂತಹ ಒಂದು ಗುಣ ಇರುತ್ತೆ. ಸೋಲನ್ನ ಒಪ್ಕೊಳ್ಳುವಂತ ವ್ಯಕ್ತಿಗಳೆಲ್ಲ ಯಾರ ಅಧೀನದಲ್ಲಿ ಇರೋದಕ್ಕೂ ಇಷ್ಟನೂ ಪಡಲ್ಲ. ಅಂತಹ ವ್ಯಕ್ತಿತ್ವ, ಈ ವ್ಯಕ್ತಿತ್ವವೇ ನಿಮ್ಮನ್ನ ಗೆಲ್ಲಿಸುವಂತಹ ಸಾಧ್ಯತೆಗಳು, ಎಷ್ಟೇ ಸಂಕಷ್ಟ ಇರ್ಲಿ, ಎಷ್ಟೇ ನೋವುಗಳಿದ್ರೂ ಕೂಡ ಅದನ್ನ ಮೆಟ್ಟಿ ನಿಲ್ಲುವಂತಹ ಸಾಹಸ, ಸಾಧ್ಯತೆ, ಸಂಭವ ಎಲ್ಲವೂ ಕೂಡ ನಿಮ್ಮಲ್ಲಿ ಗೋಚರ ಆಗ್ತಾ ಇರತಕ್ಕಂಥದ್ದು. ಇನ್ನು ಈ ಹಿರಿಯರು ವಹಿಸಿರ್ತಕ್ಕಂತಹ ಕೆಲಸವನ್ನ ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸ್ತಾರೆ. ಯಾರೋ ಮೇಲಧಿಕಾರಿಗಳು, ಹಿರಿಯರು, ಗುರುಗಳು, ಮಾರ್ಗದರ್ಶಕರು, ಅಥವಾ ಯಾರೋ ಒಂದು ಮೇಲ್ಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಏನಾದ್ರೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಪರಿಪೂರ್ಣವಾಗಿ ಮುಗಿಸುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ನಿಮ್ಗೆ ಕಂಡು ಬರುತ್ತೆ. ಇದು ಏನೋ ಒಂಥರ ಮನಸ್ಸಿಗೆ ಸಂತೋಷವನ್ನು ತಂದು ಕೊಡುತ್ತೆ. ಇನ್ನು ಈ ಗುರುವಿನ ಪ್ರಭಾವ, ಸಪ್ತಮ ಗುರುವಿನ ಪ್ರಭಾವ ನಿಮಗೆ ಬಹಳಷ್ಟು ಅನುಕೂಲವನ್ನು ತಂದು ಕೊಡುತ್ತೆ. ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಇರುತ್ತೆ. ಅದೆಷ್ಟೋ ವೈಮನಸ್ಸುಗಳಿರ್ಲಿ, ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನೆಲ್ಲವನ್ನು ಮರೆತು ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸುವಂತದ್ದಿದೆಯಲ್ಲ, ಅದು ಒಳ್ಳೆಯ ಬೆಳವಣಿಗೆ. ದಾಂಪತ್ಯ ಜೀವನಕ್ಕೆ, ಪ್ರೇಮಿಗಳ ಮುಂದಿನ ಭವಿಷ್ಯಕ್ಕೆ ತುಂಬಾ ಒಳ್ಳೆಯ ಫಲವನ್ನ ಇಲ್ಲಿ ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಲಾಭಗಳು, ನಿಮ್ಮ ಒಂದು ಚಾಕಚಕ್ಯತೆ, ಬುದ್ಧಿ ಮತ್ತೆ ಸಮಯ ಪ್ರಜ್ಞೆ, ನಿಮ್ಮ ಒಂದು ತಾಳ್ಮೆ, ನಿಮ್ಮ ಒಂದು ಯೋಚನಾ ಕ್ರಿಯೆಗಳು, ಮತ್ತೆ ಪೂರ್ವ ನಿಯೋಜಿತವಾಗಿ ಮಾಡ್ತಕ್ಕಂಥ ಕೆಲಸಗಳು, ಇವು ಎಲ್ಲವೂ ಕೂಡ ಸ್ಟ್ರಾಟರ್ಜಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ನಿಮ್ಮದೇ ಆದಂತದ್ದು ಒಂದು ಪ್ಲಾನ್ ಸೆಟ್ ಆಗಿರುತ್ತೆ ನಿಮ್ಮ ಮೈಂಡ್ ಅಲ್ಲಿ. ಆ ಪ್ಲಾನ್ ತರಾನೇ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಂತೂ ಬಹಳ ಅದ್ಭುತವಾಗಿರತಕ್ಕಂಥ ಫಲಗಳು ನಿಮ್ಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು
ಪ್ರಯತ್ನಗಳು ಬಹಳ ಚೆನ್ನಾಗಿರುತ್ತೆ. ಈ ತಿಂಗಳಲ್ಲಿ ಯಾವ ರೀತಿ ಪ್ರಯತ್ನ ಇರುತ್ತೆ ಅಂದ್ರೆ 100% ಪ್ರಯತ್ನಗಳನ್ನ ನೀವು ಕೊಟ್ಟಿರ್ತೀರಿ. ಅಂದ್ರೆ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಇದ್ರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನಾನು ಮಾತಾಡೋದು. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳಬೇಕು, ಯಾಕಂದ್ರೆ ಇನ್ನೂ ಅನೇಕ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಕೊನೆ ತನಕ ನೋಡಿ, ಅಂದ್ರೆ ಯೂಸ್ ಆಗುತ್ತೆ. ಕೊನೆಯಲ್ಲಿ ಪರಿಹಾರ ಇದೆ. ಆದ್ರೆ ಮುಂದಿನ ವಿಷಯ ತಿಳಿಯೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆದಂತ ಜನ್ಮ ಜಾತಕ ಫಲ 80 ರಿಂದ 100 ಪುಟ ಇರುತ್ತೆ. ಅಂದ್ರೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕೆಲಸ ಆಗಿಲ್ವಾ, ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಅಂತಂದ್ರೆ ಈ ಕೂಡಲೇ ಈ ಜನ್ಮ ಜಾತಕ ಪ್ರತಿಯನ್ನ ತರಿಸ್ಕೊಳ್ಳಿ. ನಿಮ್ಮ ಎಲ್ಲಾ ಮಾಹಿತಿಗಳನ್ನ ತಿಳಿದುಕೊಳ್ಳಿ, ಪರಿಹಾರವನ್ನು ಪಡೆದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಆಸ್ತಿಯನ್ನ ಯಾವುದಾದ್ರೂ ಒಂದು ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನ ಅಥವಾ ಸೈಟ್ ಕೊಳ್ಳಬಹುದು, ಮನೆ ಕೊಳ್ಳಬಹುದು, ಬಂಗಾರ ಕೊಳ್ಳಬಹುದು, ಬೆಳ್ಳಿ ಕೊಳ್ಳಬಹುದು, ವಾಹನ ಕೊಳ್ಳಬಹುದು, ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತ್ರಗಳನ್ನು ಕೊಳ್ಳಬಹುದು. ಇಂತಹ ಯಾವುದಾದ್ರೂ ಒಂದು ಐಷಾರಾಮಿ ವಸ್ತುವನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು, ಚರ ಆಸ್ತಿಗಳು ಅಥವಾ ಸ್ಥಿರ ಆಸ್ತಿಗಳನ್ನ ಖರೀದಿ ಮಾಡುವಂತಹ ಸನ್ನಿವೇಶ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಕೆಲವೊಂದು ಜನರು ಯಾತ್ರೆಯನ್ನ ಮಾಡತಕ್ಕಂಥದ್ದು, ಯಾವುದೊಂದು ಪ್ರಯಾಣವನ್ನು ಮಾಡತಕ್ಕಂತಹ ಸಾಧ್ಯತೆಗಳಿದೆ. ಕುಟುಂಬದ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಸನ್ನಿವೇಶಗಳು ಬಹಳಷ್ಟು ಜನರಿಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಸ್ವಯಂಕೃತ ಅಪರಾಧದಿಂದ, ನಿಮ್ಮ ತಪ್ಪಿನಿಂದ, ನಿಮ್ಮ ತಪ್ಪು ಗ್ರಹಿಕೆಯಿಂದ, ನಿಮ್ಮ ಮಿಸ್ ಜಡ್ಜ್ಮೆಂಟ್ ಇಂದ ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಿಮ್ಮ ತಪ್ಪು ಮಾಡುವಂತದ್ದನ್ನೇ ನಿಮ್ಮ ವಿರೋಧಿಗಳು ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಿಮ್ಮ ವಿರೋಧಿಗಳಿಗೆ ನೀವು ಸೋಲಬಾರದು, ವೀಕ್ನೆಸ್ ಅನ್ನ ಬಿಟ್ಟು ಕೊಡಬಾರದು ಅಂತಂದ್ರೆ ತಪ್ಪುಗಳು ಆಗದ ಹಾಗೆ ಯಾವ ರೀತಿಯಲ್ಲಿ ನೀವು ಪ್ರಿಪರೇಷನ್ ತಗೋಬೇಕು ಅಥವಾ ಮುಂಜಾಗ್ರತೆ ವಹಿಸಬೇಕು, ಅದನ್ನೆಲ್ಲವನ್ನು ಕೂಡ ಎಷ್ಟು ವಹಿಸಿದ್ರು ಕಡಿಮೆನೆ. ಯಾಕಂದ್ರೆ ಅದೇ ನಿಮ್ಮ ಶಕ್ತಿ. ನೀವು ಇದುವರೆಗೂ ಶತ್ರುಗಳಿಗೆ ಸುಲಭವಾಗಿ ಸೋಲಲ್ಲ ಅಂತಂದ್ರೆ ಏನು, ನೀವು ತಪ್ಪು ಮಾಡಲ್ಲ. ಬಡವರು, ಶ್ರೀಮಂತರು, ನಿಮ್ಮ ಕಷ್ಟಗಳು ಇರ್ತದೆ, ಮನುಷ್ಯನಿಗೆ ಎಲ್ಲರಿಗೂ ಇರುತ್ತೆ. ಆದ್ರೆ ಅದ್ರ ಎಲ್ಲದರ ಮಧ್ಯದಲ್ಲಿ ನೀವು ವೈರಿಗಳಿಗೆ ವೀಕ್ನೆಸ್ ಬಿಟ್ಕೊಡಲ್ಲ. ಜೊತೆಗೆ ವೈರಿಗಳ ಮುಂದೆ ತಪ್ಪು ಆಗದ ಹಾಗೆ ನಡೆದುಕೊಳ್ಳುವಂಥದ್ದು ಇದೆಯಲ್ಲ, ಅದೇ ನಿಮ್ಮ ಶಕ್ತಿ, ಅದೇ ನಿಮ್ಮ ಬಲ. ಇಲ್ಲಿಯೂ ಕೂಡ ಎಚ್ಚರಿಕೆಯನ್ನ ತಿಳಿಸ್ತಾ ಇರತಕ್ಕಂಥದ್ದು, ತಪ್ಪುವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ತಪ್ಪಾಗಿ ನಡೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಇಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳನ್ನ ತಂದೊಡ್ಡುವಂತ ಸಾಧ್ಯತೆ ಇರುತ್ತೆ. ಬೇರೆ ಜನಗಳ ಮುಂದೆ ಹಾಸ್ಯಾಸ್ಪದ ಆಗುವಂತ ಸನ್ನಿವೇಶಗಳಿರುತ್ತೆ. ಇನ್ನು ಕೆಲವೊಂದು ನಿರುದ್ಯೋಗಿಗಳಿಗೆ ಈಗ ಹೊಸದಾಗಿ ಏನಾದ್ರೂ ಉದ್ಯೋಗವನ್ನ ಹುಡುಕ್ತಾ ಇದ್ದೀರಿ, ಅಥವಾ ಇರುವಂತ ಉದ್ಯೋಗವನ್ನ ಚೆನ್ನಾಗಿ ನಡೀತಾ ಇಲ್ಲ, ನಾನು ಬದಲಾಯಿಸಬೇಕು ಅಂತ ಅನ್ಕೊಂಡಿದ್ದೀರಿ, ಅಥವಾ ಇರುವಂತ ಉದ್ಯೋಗ ಮೇಲ್ದರ್ಜೆಗೆ ಒಯ್ಯಬೇಕು ಅನ್ನುವಂತ ವಿಚಾರದಲ್ಲಿ ಏನಾದ್ರೂ ಇದ್ರೆ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಪ್ರಯತ್ನವನ್ನ ಮುಂದುವರಿಸಿ, ಖಂಡಿತವಾಗ್ಲೂ ಒಳ್ಳೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು
ನಿಮ್ಮ ಒಂದು ಬಾಂಧವ್ಯವನ್ನ ಗಟ್ಟಿಗೊಳಿಸುವಂತಹ ವಿಚಾರದಲ್ಲಿ ನಿರತರಾಗ್ತೀರಿ. ಅಂದ್ರೆ ಹಳಸಿ ಹೋಗಿರುವಂತ ಸಂಬಂಧಗಳು, ಭಿನ್ನಾಭಿಪ್ರಾಯದಲ್ಲಿರ್ತಕ್ಕಂಥ ಸಂಬಂಧಗಳಿಗೆ ತೇಪೆ ಹೆಚ್ಚುವಂತ ಕಾರ್ಯ, ಹೊಂದಾಣಿಕೆ ಮಾಡಿಕೊಂಡು ಮುಂದೆ ನಡೆಯುವಂತಹ ಕೆಲಸಗಳು ನಡೀತದೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. ಏನೋ ಪತಿ ಪತ್ನಿಯರ ಮಧ್ಯದಲ್ಲಿಯೋ, ಕುಟುಂಬದ ಮಧ್ಯದಲ್ಲಿಯೋ, ತೀರಾ ಆಪ್ತರ ಮಧ್ಯದಲ್ಲಿಯೋ ಇರುವಂತಹ ವೈಮನಸ್ಸನ್ನ ನಿವಾರಣೆ ಮಾಡಿಕೊಂಡು ಆ ಪೇಚಾಟ ಜಂಜಾಟವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ತುಂಬಾ ಒಳ್ಳೆ ಫಲಗಳನ್ನ ತಂದು ಕೊಡುವಂಥದ್ದು. ಕೆಲಸದಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು, ನಿಮ್ಮ ಕೆಲಸದಿಂದಾನೇ ನಿಮ್ಮನ್ನ ಗುರುತಿಸುವಂಥದ್ದು, ನಿಮ್ಮ ಕೆಲಸವೇ ನಿಮ್ಮನ್ನ ಗುರುತಿಸ್ತದೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಕೂಡ ಒಂದು ಒಳ್ಳೆಯ ಫಲ ಅಂತ ಹೇಳ್ಬೋದು. ಇನ್ನು ಕೆಲವು ವಿಚಾರಗಳಲ್ಲಿ ನಿರಾಶೆ ಇರುತ್ತೆ, ಆದ್ರೂ ಕೂಡ ಪಾಸಿಟಿವ್ನೆಸ್ ನಿಮ್ಮ ಹತ್ರ ಇರ್ಲಿ, ಧೈರ್ಯ ಇರ್ಲಿ, ಬುದ್ಧಿಶಕ್ತಿ ಇರ್ಲಿ. ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಗೊಂದಲಗಳು ಇರ್ತವೆ, ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ. ಆಗಿಂದಾಗ್ಗೆ ಸಮಸ್ಯೆಗಳನ್ನ ಸರಿ ಮಾಡ್ಕೊಂಡು ಹೋಗುವಂತದ್ರ ಕಡೆ ಗಮನ ಕೊಡಿ. ಸ್ವಲ್ಪ ಈ ಮೂರನೆಯವರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಯಾರೋ ಮಧ್ಯದಲ್ಲಿ ಮೂಗು ತೋರಿಸ್ತಾ ಇರ್ತಾರೆ, ನಿಮ್ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಥವಾ ನಿಮ್ ಬಗ್ಗೆ ಏನೋ ಒಂದು ಅಪಪ್ರಚಾರಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಮ ಒಂದು ನ್ಯೂನತೆಗಳನ್ನ ಅಥವಾ ನಿಮ್ಮ ವೀಕ್ನೆಸ್ ಗಳನ್ನ ನೋಡಿ ನಿಮ್ಮ ಮೇಲೆ ಕೆಲವೊಂದು ಇಂಡೈರೆಕ್ಟ್ ಆಗಿ ಸಮಸ್ಯೆಗಳನ್ನು ಮಾಡುವಂತ ಜನಗಳಿರ್ತಾರೆ. ಹಾಗಾಗಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವಿಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸುಮ್ನೆ ಅಡ್ಡಿ ಆಗುವಂತ ಸನ್ನಿವೇಶಗಳು ಈ ಜನಗಳಿಂದ ಜಾಗರೂಕರಾಗಿ ವಹಿಸಿ. ಯಾಕಂತಂದ್ರೆ ಕೆಲವೊಂದು ಜನರಿಗೆ ಎಲ್ಲಿ ಇಡಬೇಕು ಅಲ್ಲೇ ಇಡುವಂತ ಪ್ರಯತ್ನವನ್ನು ಮಾಡಿ. ಹಾಗಂದ್ ಮಾತ್ರ ಯಾರ ಜೊತೆನೂ ಜಗಳ ಮಾಡಬೇಕು, ಗುದ್ದಾಡ್ಬೇಕಂತಲ್ಲ, ನ್ಯೂಟ್ರಲ್ ಆಗಿರುವಂತ ಪ್ರಯತ್ನವನ್ನ ಮಾಡಿ. ತಿಂಗಳ ಕೊನೆಯಲ್ಲಿ ವ್ಯಾಪಾರದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ. ವಾಹನ ಖರೀದಿ ಯೋಗ ಆಗುವಂತ ಸಾಧ್ಯತೆ ಕೆಲವೊಂದು ಜನರಿಗಿದೆ. ಹಳೆಯ ಯೋಜನೆಗಳು ಒಳ್ಳೆಯ ರೀತಿಯಲ್ಲಿ ಫಲಿತಾಂಶವನ್ನ ಕೊಡುವಂತಹ ಸನ್ನಿವೇಶಗಳಿದೆ. ಇನ್ನು ಈ ಸಹೋದರರಿಂದ ಕೆಲವೊಂದು ಸಮಸ್ಯೆಗಳಿರುವಂತದ್ದು ಪರಿಹಾರ ಆಗುವಂತಹ ಸನ್ನಿವೇಶಗಳಿದೆ. ಬಂಧು ಮಿತ್ರರೊಂದಿಗೆ ಈ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಟ್ಟಾರೆ ಏನು ಅದ್ಭುತವಾದಂತಹ ಫಲ ಇದೆ, ಆದ್ರೆ ಅದ್ಭುತವಾದ ಎಚ್ಚರಿಕೆಗಳು ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು. ಆ ಎಚ್ಚರಿಕೆಗಳನ್ನ ಫಾಲೋ ಮಾಡಿ. ಇನ್ನು ಪರಿಹಾರ ಹೇಳಲೇಬೇಕು ನಾವು. ಪರಿಹಾರ ಹೇಳೋದಕ್ಕಿಂತ ಮುಂಚೆ ವೀಕ್ಷಕರೇ, ಈಗ ಹೇಳಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು. ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. 12 ರಾಶಿಯವರ ಈ ಒಂದು ಮೇ ತಿಂಗಳ 5ನೇ ತಿಂಗಳ ಮಾಸ ಫಲ ಸಿಗುತ್ತೆ ವಿಡಿಯೋ. ಅದರಲ್ಲಿ ಹೋಗಿ ನಿಮ್ಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನಿನ್ನ ಪರಿಹಾರ ಅಂತ ಬಂದ್ರೆ ನೋಡಿ, ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾದಂತ ಫಲ ಸಿಗುತ್ತೆ ನಿಮಗೆ. ಇನ್ನು ಈ ಮಹಾಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಅದ್ಭುತವಾದಂತ ಯಶಸ್ಸು ಮತ್ತೆ ಸಂಕಷ್ಟಗಳ ನಿವಾರಣೆಗೆ ತುಂಬಾ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸುಲಭವಾದ ಪರಿಹಾರ ಇದಾವೆ, ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.